ಆರೋಪಿಯಾಗಿ ನಟ ದರ್ಶನ್ ಜೈಲು ಸೇರಿದಾಗಿನಿಂದ ಜೈಲಿನಲ್ಲಿ ದರ್ಶನ್ಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ. ದರ್ಶನ್ಗೆ ಜೈಲು ಅಧಿಕಾರಿಗಳು ರಾಜಾತಿಥ್ಯವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ವರದಿ ಕೂಡ ಮಾಡಲಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ನಿರಂತರವಾಗಿ ವರದಿ ಮಾಡ್ಕೊಳ್ತಾ ಬರ್ತಾ ಇದೆ. ಹೀಗಾಗಿ ಜೈಲಿನೊಳಗೆ ಸಿಸಿಬಿ ಅಧಿಕಾರಿಗಳು ಏಕಾಏಕಿ ರೇಡ್ ಮಾಡಿದ್ದಾರೆ. ಮಲಗಿದ್ದವರನ್ನ ಬೆಳಿಗ್ಗೆಯೇ ಎಚ್ಚರಿಸಿ ಕೊಠಡಿಯೊಳಗೆ ಪರಿಶೀಲನೆ ಮಾಡಿದ್ದಾರೆ. ಆದರೆ ಸಿಸಿಬಿ ರೇಡ್ ಆಗೋದು ರಾತ್ರಿಯೇ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಎಚ್ಚೆತ್ತುಕೊಂಡಿದ್ದಂತಹ ಜೈಲು ಅಧಿಕಾರಿಗಳು ಸಿಸಿಬಿ ಪೊಲೀಸರಿಗೆ ಏನೂ ಸಿಗದಂತೆ ಎಚ್ಚರಿಕೆಯನ್ನ ವಹಿಸಿದ್ರಂತೆ. ತುಂಗಭದ್ರಾ ಜಲಾಶಯದ ಬಳಿಕ ಕಿರು ಜಲಾಶಯದ ದುರಸ್ತಿ ಕಾರ್ಯ ಮಾಡಲಾಗ್ತಾ ಇತ್ತು. ಇದೀಗ ಕಿರು ಜಲಾಶಯದ ದುರಸ್ತಿ ಕಾರ್ಯ ಯಶಸ್ವಿಯಾಗಿದೆ. ಮಾಲವಿ ಜಲಾಶಯದ ಕ್ರಸ್ಟ್ ಗೇಟ್ನಿಂದ ಪೋಲಾಗ್ತಾ ಇದ್ದಂತಹ ನೀರನ್ನ ತಡೆ ಹಿಡಿಯಲಾಗಿದೆ. ಸಾವಿರಾರು ಎಕರೆಗೆ ನೀರುಣಿಸೋ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಸಮಸ್ಯೆಯಾಗಿತ್ತು. ಇದೀಗ 10,000 ಎಕರೆ ಪ್ರದೇಶದ ರೈತರಿಗೆ ನೀರುಣಿಸೋ ಕಾರ್ಯ ಸದ್ಯ ಯಶಸ್ವಿಯಾಗಿದೆ. ಮಾಲವಿ ಜಲಾಶಯ ತುಂಬಿರೋದ್ರಿಂದ 50,000 ಎಕರೆ ಪ್ರದೇಶದಲ್ಲಿ ರೈತರ ಬೋರ್ವೆಲ್ಗಳಿಗೆ ಮರುಜೀವ ಸಿಕ್ಕಿದೆ. ಆಂಧ್ರದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಕಾರಣ ಬಳ್ಳಾರಿಯಲ್ಲಿ ಮಳೆ ಅನಾಹುತವನ್ನ ಸೃಷ್ಟಿಸಿದೆ. ಮಳೆಯಿಂದಾಗಿ ಕರ್ನಾಟಕದ ಗಡಿ ಗ್ರಾಮಗಳಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ. ಬಳ್ಳಾರಿ ತಾಲೂಕಿನ ತಂಬ್ರಳ್ಳಿ, ಜಾಲಿಹಾಳ್, ನಾಗೇನಹಳ್ಳಿ, ಗೋನಾಳ ಗ್ರಾಮ ಸೇರಿದಂತೆ ವಿವಿಧ ಗಡಿ ಗ್ರಾಮಗಳಲ್ಲಿ ನೆರೆ ಉಂಟಾಗಿದೆ. ವಿಜಯಪುರ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ವಿಜಯಪುರ ತಾಲೂಕಿನ ಲೋಗಾವಿ ಗ್ರಾಮದಲ್ಲಿ ದ್ರಾಕ್ಷಿ ಬೆಳೆಗೆ ಹಾನಿಯಾಗಿದೆ. ದ್ರಾಕ್ಷಿ ಬೆಳೆಯ ಕಂಬಗಳು ಹಾಗೂ ದ್ರಾಕ್ಷಿ ಬೆಳೆ ನೆಲಕ್ಕೆ ಉರುಳಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ದ್ರಾಕ್ಷಿ ಬೆಳೆ ಹಾನಿಯಾಗಿದೆ. ಸರ್ಕಾರ ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ವೈದ್ಯನ ಭ್ರಷ್ಟಾಚಾರದ ಬಳಿಕ ಈಗ ಗ್ರೂಪ್ ಡಿ ನೌಕರ ರೋಗಿಗಳ ಬಳಿ ವಸೂಲಿಗೆ ಇಳಿದಿದ್ದಾನೆ. ರಾತ್ರಿ ವೇಳೆ ರೋಗಿಗಳಿಂದ 100 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾನೆ. ವೀಲ್ ಚೇರ್ ಅಲ್ಲಿ ವಾರ್ಡಿಗೆ ಬಿಟ್ಟು ಬರೋಕೆ 100 ರೂಪಾಯಿ ಲಂಚ ಪಡಿತಾನೆ. ಕೆಂಚಪ್ಪ ಹಣ ಪಡಿತಾ ಇರುವಂತಹ ವಿಡಿಯೋ ಮೊಬೈಲ್ನಲ್ಲಿ ಸರಿಯಾಗಿದೆ. ಕೆಂಚಪ್ಪ ಎಂಬ ಆಸ್ಪತ್ರೆಯ ಸಿಬ್ಬಂದಿ ಈ ರೀತಿ ವಸೂಲಿಯನ್ನ ಮಾಡ್ತಾ ಇದ್ದಾನೆ. ಅನಭಾಗ್ಯ ಅಕ್ಕಿ ಪಡೆಯೋ ಗ್ರಾಹಕರಿಗೆ ಇದೆಂತ ದುಸ್ಥಿತಿ ನೋಡಿ. ಯಾದಗಿರಿಯ ಹುಣಸಗಿ ತಾಲೂಕಿನ ನಾರಾಯಣಪುರದ ನ್ಯಾಯಬೆಲೆ ಅಂಗಡಿ ಮುಂದೆ ಜನರು ಅಕ್ಕಿಗಾಗಿ ಕ್ಯೂ ನಿಂತಿದ್ದಾರೆ. ಸರ್ವರ್ ಸಮಸ್ಯೆಯಿಂದ 2 ದಿನ ಪಾಳಿ ಹಚ್ಚಿ ನಿಂತರೂ ಪಡಿತರ ಅಕ್ಕಿ ಸಿಗ್ತಾ ಇಲ್ವಂತೆ. ಕೂಲಿ ಕೆಲಸ ಬಿಟ್ಟು ಪಡಿತರ ಧಾನ್ಯ ಪಡೆಯೋದಕ್ಕೆ ಜನರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕೊಪ್ಪಳದ ಗಂಗಾವತಿ ನಗರದಲ್ಲಿ ಅಳವಡಿಸಿರೋ ಬೀದಿ ದೀಪದ ಕಂಬಗಳಲ್ಲಿ ಬಿಲ್ಲು ಬಾಣ, ಗದೆ, ತಿರುಪತಿ ನಾಮಗಳ ಆಕೃತಿ ಇದೆ. ಇದು ಕೇವಲ ಒಂದು ಧರ್ಮದ ಸಂಕೇತ ಸೂಚಕ ಅಂತ ಆರೋಪಿಸಿದ್ದಾರೆ. ಹೀಗಾಗಿ ಬೀದಿ ದೀಪ ತೆರವುಗೊಳಿಸುವಂತೆ ಎಸ್ಡಿಪಿಐ ಸಂಘಟನೆ ಮನವಿಯನ್ನ ಮಾಡಿದೆ. ಗಂಗಾವತಿ ನಗರದ ಮಹಾರಾಣಾ ಪ್ರತಾಪ ಸರ್ಕಲ್ನಿಂದ ಜುಲೈ ಸರ್ಕಲ್ ವರೆಗೂ ಅಳವಡಿಸಿರುವಂತಹ ಬೀದಿ ದೀಪಗಳನ್ನ ಈ ಸಂಕೇತಗಳು ಕೋಮು ಸೌಹಾರ್ದತೆ ಕದಡೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕೋಲಾರದ ಚಿನ್ನದ ಗಣಿಯಲ್ಲಿ ಬೆಂಗಳೂರಿನ ಬಿಬಿಎಂಪಿ ಕಸ ವಿಲೇವಾರಿ ಮಾಡುವುದಕ್ಕೆ ಚಿಂತನೆಯನ್ನ ನಡೆಸಿದ್ದಂತೆ. ಚಿನ್ನದ ಗಣಿಗೆ ಸೇರಿದಂತಹ 300 ಎಕರೆ ಪ್ರದೇಶವನ್ನ ಬಿಬಿಎಂಪಿ ಖರೀದಿ ಮಾಡಿದೆ. ಅದರಲ್ಲಿ 100 ಎಕರೆ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡಿದೆ. ಅದರ ಸುತ್ತಲೂ 200 ಎಕರೆ ಪ್ರದೇಶದಲ್ಲಿ ದಟ್ಟವಾದ ಕಾಡು ಬೆಳೆಸಿ ಬಯೋ
ಫೆನ್ಸಿಂಗ್ ನಿರ್ಮಾಣದ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಚೆನ್ನೈ ಬೆಂಗಳೂರು ಎಕ್ಸ್‌ಪ್ರೆಸ್ ಕಾರಿಡಾರ್ ಹೈವೇಗೆ ಹೊಂದಿಕೊಂಡಂತೆ ಇರುವ ಜಾಗ ಅನ್ನೋ ಕಾರಣಕ್ಕೆ ಈ ಪ್ರದೇಶ ಸೂಕ್ತ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿನ ಜನಾಭಿಪ್ರಾಯ ಸಂಗ್ರಹ ಮಾಡಿ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಜಿಲ್ಲಾಡಳಿತ ಚಿಂತನೆಯನ್ನ ಕೂಡ ನಡೆಸಿದೆ. ಕೆಜಿಎಫ್ನಲ್ಲಿ ಬಿಬಿಎಂಪಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಪ್ರಸ್ತಾಪ ಖಂಡಿಸಿ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡದಂತೆ ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸಿವೆ. ಸೆಪ್ಟೆಂಬರ್ 2ರಂದು ಕಾಲ್ನಡಿಗೆ ಜಾಥಾಕ್ಕೆ ನಿರ್ಧರಿಸಿದ್ದಾರೆ. ಬೇತಮಂಗಲ ಗ್ರಾಮದಿಂದ ಕೆಜಿಎಫ್ ವರೆಗೆ ಜಾಥಾವನ್ನ ನಡೆಸಲಿದ್ದಾರೆ. ಯಾವುದೇ ಕಾರಣಕ್ಕೂ ಕೆಜಿಎಫ್ನಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡದಂತೆ ಆಗ್ರಹಿಸಿದ್ದಾರೆ. ಪ್ರಸ್ತಾಪ ಹಿಂದೆ ಪಡೆಯದಿದ್ದರೆ ಬೃಹತ್ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕಿತ್ತೂರು ಚೆನ್ನಮ್ಮನ ನಾಡಿನಲ್ಲಿಯೇ ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಇಲ್ವಾ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಬೆಳಗಾವಿ ಮಹಿಳೆಯರ ಪಾಲಿಗೆ ಅಪಾಯದ ಸಿಟಿ ಆಗ್ತಾ ಇದೆಯಂತೆ. ಕೇವಲ ಒಂದೇ ಒಂದು ವರ್ಷದಲ್ಲಿ 90 ಮಹಿಳೆಯರು ಬಾಲಕಿಯರ ಮೇಲೆ ಮಾನಭಂಗ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಖುದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಹಿತಿಯನ್ನ ತಿಳಿಸಿದೆ. 18 ವರ್ಷದ ಒಳಗಿನ ಬಾಲಕಿಯರ ಮೇಲೆಯೇ ಹೆಚ್ಚಿನ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಬಾಲ್ಯ ವಿವಾಹದಲ್ಲಿ ತಂದೆ ಆದಂಥ ಲೋಪದೋಷಗಳಿದ್ದಾವೆ ಗೊತ್ತಾ. ನೀವು ಹೋಗಿ ನಿಲ್ಲಿಸಿದ್ರೆ ಅಧಿಕಾರಿಗಳನ್ನೇ ಇದು ಮಾಡಿಬಿಡ್ತಾರೆ. ಯಾಕಂದರೆ ನಾವು ಹೇಳೋಷ್ಟು ಸುಲಭ ಅಲ್ಲ ನೀವು ಗ್ರೌಂಡ್ ಇದಕ್ಕೆ ಹೋದಾಗ. ಆದರೆ ಬಾಲ್ಯ ವಿವಾಹ ತಪ್ಪಂದರೆ ತಪ್ಪೇ. ಆದರೆ ಎಷ್ಟು ಕೇಸ್ಗಳು ಇವರು ಕರ್ಕೊಂಡು ಬಂದು ಅಂಥ ಬಾಲ್ಯ ವಿವಾಹ ಆದಂಥ ಹೆಣ್ಣುಮಕ್ಕಳನ್ನು ಎಷ್ಟು ಇವರು ಮತ್ತೆ ಓದಿಸಿರೋದಾಗಲಿ ಅಥವಾ ಅವರಿಗೆ ಒಂದು ಉದ್ಯೋಗವನ್ನು ನಿರ್ಮಿಸಿ ಕೊಡೋದಾಗಲಿ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ ಆಗಿ ಐ ಹ್ಯಾವ್ ಟೇಕನ್. ಸಿಟಿಯಲ್ಲಿ ಇನ್ನೂ ನೀರಿನ ಸಮಸ್ಯೆ ಮುಗಿದಿಲ್ಲ. ಕಳೆದ 1 ವರ್ಷದಿಂದ ಬಾಪೂಜಿ ನಗರದ ಫಸ್ಟ್ ಮೇನ್ ರೋಡ್ನಲ್ಲಿ ಕಾವೇರಿ ನೀರೇ ಬರ್ತಾ ಇಲ್ಲ. ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ನೋ ಯೂಸ್ ಎಂಬಂತಾಗಿದೆ. ಹೀಗಾಗಿ ರೊಚ್ಚಿಗೆದ್ದ ಮಹಿಳೆಯರು ಜಲಮಂಡಳಿ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ. 50ಕ್ಕೂ ಹೆಚ್ಚು ಮಹಿಳೆಯರು ಜಲಮಂಡಳಿ ವಿರುದ್ಧ ಖಾಲಿ ಬಿಂದಿಗೆಯನ್ನ ಹಿಡಿದುಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಇರುವಂತಹ ವಾಲ್ ಮ್ಯಾನ್ ಸರಿಯಿಲ್ಲ, ಸರಿಯಾಗಿ ನೀರು ಬಿಡ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಬ್ಯಾನ್ ಆದ್ರೂ ಪಿಒಪಿ ಗಣಪತಿಗೆ ಮಾತ್ರ ಫುಲ್ ಡಿಮ್ಯಾಂಡ್ ಹುಟ್ಕೊಂಡಿದೆ. ಗಣೇಶನ ಹಬ್ಬ ಹತ್ತಿರ ಬರ್ತಾ ಇದ್ದಂತೆ ಪಿಒಪಿ ಗಣಪತಿ ಖರೀದಿಗೆ ಸಿಟಿ ಜನರು ಮುಗಿಬಿದ್ದಿದ್ದಾರೆ. ಆದರೆ ಮಣ್ಣಿನ ಗಣಪತಿ ಬಿಟ್ಟು ಪಿಒಪಿ ಗಣಪತಿಗೆ ಬೇಡಿಕೆ ಹೆಚ್ಚುತ್ತಾ ಇದೆ. ಸಿಟಿಯ ತಮಿಳುನಾಡು ಆಂಧ್ರ ಬಾರ್ಡರ್ ಎಗ್ಗಿಲ್ಲದೆ ಪಿಒಪಿ ಗಣಪತಿ ಮಾರಾಟವನ್ನ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಸಿಟಿ ಜನರು ಅಲ್ಲಿಗೆ ಹೋಗಿ ತೆಗೆದುಕೊಳ್ತಾ ಇದ್ದಾರಂತೆ. ಇದರಿಂದಾಗಿ ಸಿಟಿಯಲ್ಲಿ ಮಣ್ಣಿನ ಗಣಪತಿ ಮಾರಾಟ ಮಾಡ್ತಾ ಇರುವಂತಹ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಏನು ವ್ಯಾಪಾರ ಪ್ರತಿ ವರ್ಷ ಥರ ಏನು ಚೆನ್ನಾಗಿಲ್ಲ ಸರ್. ಎಲ್ಲ ಈಗ ಜನಗಳು ಕೇಳೋದು ಪಿಒಪಿ ಗಣೇಶ ಕೇಳ್ತಾರೆ. ಈಗ ಗೌರ್ಮೆಂಟ್ ಅವರು ನಮ್ಗೆ ಒಂದು ಆದೇಶ ಕೊಟ್ಟಿದ್ರು ಮಣ್ಣಿಂದ ಮಾಡ್ಬೇಕಂತ ಹೇಳ್ಬಿಟ್ಟು. ಅದೇ ಪ್ರಕಾರವಾಗಿ ನಾವು ಮಣ್ಣಿಂದ ಗಣೇಶ ಮಾಡಿಸಿದ್ದೀವಿ. ಹಂಗಾಗಿ ಜನಗಳಿಗೆ ಬೇಕಾಗಿದ್ದ ಗಣೇಶ ಸೆಲೆಕ್ಷನ್ ಸಿಗ್ತಾ ಇಲ್ಲ. ಅವರೆಲ್ಲ ಪಿಒಪಿ ಮಾಡಲ್ ಗಣೇಶ ಕೇಳ್ತಾರೆ, ಆ ಥರ ಗಣೇಶಗಳು ಸಿಗ್ತಾ ಇಲ್ಲ. ಹಂಗಾಗಿ ಒಂದು ಸ್ವಲ್ಪ ವ್ಯಾಪಾರ ಡಲ್ ಇದೆ ಸರ್. ಮಣ್ಣಿಂದೆಲ್ಲ ವೆರೈಟಿಗಳು ಗಣೇಶ ಎಲ್ಲ ಮಾಡಿಸಿದ್ದೀವಿ, ಆದರೆ ಜಾಸ್ತಿ ಡಿಮ್ಯಾಂಡ್ ಎಲ್ಲ ಇಲ್ಲ ಸರ್. ಶ್ರಾವಣ ಮಾಸದಲ್ಲಿ ಭಕ್ತರು ಮಠಾಧೀಶರ ಪಾದ ಪೂಜೆ ಮಾಡುವುದನ್ನ ನೋಡೇ ಇರ್ತೀರಿ. ಆದರೆ ಈ ಸ್ವಾಮಿಗಳ ಪಾದ ಪೂಜೆ ಬಲು ಅಪರೂಪದ ಪೂಜೆಯಾಗಿದೆ. ಈ ಮಠಾಧೀಶರು ಒಬ್ಬರು ಮಠದಲ್ಲಿ ಇದ್ರೆ ಮತ್ತೊಬ್ಬರು ಓರೂರು ತಿರುಗಿ ಭಕ್ತರ ಭೇಟಿ ಮಾಡ್ತಾರೆ. ಎತ್ತಿನ ರೂಪದಲ್ಲಿರುವ ಮೂಕಪ್ಪ ಸ್ವಾಮಿಗಳು ಅಂದ್ರೆ ಭಕ್ತರಿಗೆ ಅಚ್ಚುಮೆಚ್ಚಾಗಿದ್ದಾರೆ. ಹಾವೇರಿ, ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗಕ್ಕೂ ಹೋಗ್ತಾರೆ. ವೃಷಭ ರೂಪಿ ಮಠಾಧೀಶರು ಬೇಡಿದ ವರಗಳನ್ನ ನೀಡುವ ರಾಜ್ಯದ ಏಕೈಕ ಮಠಾಧೀಶರು ಅಂತ ಭಕ್ತರು ನಂಬಿದ್ದಾರೆ. ಔರಾದ ಕ್ಷೇತ್ರದಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣ ಕಳಪೆಯಾಗುವುದಕ್ಕೆ ಅಧಿಕಾರಿಗಳು ಗುತ್ತಿಗೆದಾರರೇ ಹೊಣೆ ಅಂತ ಶಾಸಕ ಪ್ರಭು ಚೌಹಾಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತಕ್ಷೇತ್ರದಲ್ಲಿ ನಡೆದ ಎಲ್ಲಾ ಕಾಮಗಾರಿಗಳು ಸಂಪೂರ್ಣ ಕಳಪೆಯಾಗಿವೆ ಅಂತ ಶಾಸಕರು, ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಯಾವ ಗ್ರಾಮಕ್ಕೆ ಭೇಟಿ ನೀಡಿದ್ರೂ ಜೆಜೆಎಂ ಲೋಪಗಳ ಕುರಿತು ದೂರುಗಳು ಬರ್ತಿವೆ. ಇದಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೇ ಹೊಣೆ ಅಂತ ಅಧಿಕಾರಿಗಳ ವಿರುದ್ಧ ಫುಲ್ ಗರಂ ಆಗಿದ್ದಾರೆ.
ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ನೀರು ಪೂರೈಸುವ ಪ್ರಮುಖ ಪೈಪ್ ಲೈನ್ನಿಂದ ಹಾನಿಯಾಗಿದೆ. ಇದರಿಂದಾಗಿ ನೀರು ಸರಬರಾಜು ವ್ಯವಸ್ಥೆಯ ಅವ್ಯವಸ್ಥೆಯಿಂದ ರೈತರ ಬೆಳೆ ಹಾಳಾಗಿದೆ. ಪೈಪ್ ಲೈನ್ ಸೋರಿಕೆಯಿಂದಾಗಿ ಪ್ರವಾಹದ ರೀತಿಯಲ್ಲಿ ರೈತರ ಜಮೀನಿಗೆ ನೀರು ನುಗ್ಗಿ ಮರೇವಾಡ ಗ್ರಾಮದ ರೈತರ ತರಕಾರಿ ಬೆಳೆ ಎಲ್ಲವೂ ಕೂಡ ಹಾನಿಯಾಗಿದೆ. ಟೊಮೆಟೊ, ಆಲೂಗೆಡ್ಡೆ ಬೆಳೆಗೆ ಹಾನಿಯಾಗಿದೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ರೈತನಿಗೆ ಲಾಸ್ ಆಗಿದೆ, ಅಂದ್ರೆ ನಷ್ಟವಾಗಿದೆ. ಮಲೆನಾಡು ಭಾಗದ ಅಡಿಕೆ ಬೆಳೆಗಾರರಿಗೆ ಶಾಕ್ ಎದುರಾಗಿದೆ. ಅಡಿಕೆ ಉದುರುವ ಆತಂಕದಲ್ಲಿದ್ದ ಬೆಳೆಗಾರರಿಗೆ ಮತ್ತೊಂದು ಶಾಕ್ ಆಗಿದೆ. ಅಡಿಕೆ ಬೆಲೆ 5 ರಿಂದ 6 ಸಾವಿರ ರೂಪಾಯಿ ದಿಢೀರ್ ಇಳಿಕೆಯನ್ನ ಕಂಡಿದೆ. ಪ್ರತಿ ಕ್ವಿಂಟಾಲ್ ಅಡಿಕೆ ದರದಲ್ಲಿ 5-6 ಸಾವಿರ ಇಳಿಕೆಯಾಗಿದೆ. ಹೊರ ರಾಜ್ಯದಿಂದ ಬರ್ತಾ ಇರುವ ಕಳಪೆ ಅಡಿಕೆಯಿಂದ ದರ ಕುಸಿತವಾಗಿದೆ. ಕರ್ನಾಟಕ ನಾಮಕರಣಕ್ಕೆ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕಲಾವಿದರಿಗೆ ಗೌರವಧನ ನೀಡದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿವೆ. ಗದಗ ನಗರದಲ್ಲಿ 2023ರ ನವೆಂಬರ್ ಮೊದಲ ವಾರದಲ್ಲಿ ಅದ್ಧೂರಿ ಕಾರ್ಯಕ್ರಮ ನಡೆದಿತ್ತು. ಕರ್ನಾಟಕ ಸಂಭ್ರಮ ಅಂತ ಕಾರ್ಯಕ್ರಮ ಆಯೋಜನೆ ಕೂಡ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ 75ಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗಿಯಾಗಿದ್ವು. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು. 9 ತಿಂಗಳು ಕಳೆಯುತ್ತಾ ಬಂದರೂ ಕೂಡ ಗೌರವಧನ ನೀಡಿಲ್ಲ. ಕೂಡಲೇ ಗೌರವಧನವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಕಾರವಾರ ಜಿಲ್ಲೆಯ ಹಾರವಾಡ ಗ್ರಾಮದಲ್ಲಿ ಮತ್ತೆ ಕಡಲ್ ಕೊರೆತದ ಭೀತಿ ಆವರಿಸಿದೆ. ತರಂಗಮೇಟ್ ಭಾಗದಲ್ಲಿ ಅಲೆಯ ಅಬ್ಬರ ಜೋರಾಗಿದ್ದೆ ಒಂದ್ ಕಡೆ. ಹೀಗಾಗಿ ಅಂಕೋಲಾ ತಾಲೂಕಿನ ಕಡಲಂಚಿನ ನಾಗರಿಕರಿಗೆ ಭೀತಿ ಶುರುವಾಗ್ಬಿಟ್ಟಿದೆ. ಕೊರೆತ ತಡೆಗಟ್ಟುವಂತೆ ಜಿಲ್ಲಾಧಿಕಾರಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ನಾಗರಿಕರು ಆಗ್ರಹಿಸ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಮಡಿಕೇರಿ ದೇವಾಲಯದ ಕಳವು ಪ್ರಕರಣಕ್ಕೆ ಸಂಬಂಧಿಸಿ ಅಸ್ಸಾಂ ಮೂಲದ ಆರೋಪಿಗಳು ಎನ್ನಲಾದಂತಹ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾರ್ಮಿಕರ ಬಗ್ಗೆ ಪೊಲೀಸ್ ಇಲಾಖೆಗೆ ಸರಿಯಾದ ಮಾಹಿತಿ ಕೊಡಿ, ದಾಖಲೆ ನೀಡದೆ ಅಪರಾಧ ಪ್ರಕರಣಗಳಾದರೆ ಮಾಲೀಕರು ಕೂಡ ಹೊಣೆಯಾಗ್ತಾರೆ ಅಂತ ಎಸ್ಪಿ ರಾಮರಾಜನ್ ಕೂಡ ಒಂದ್ ಕಡೆ ವಾರ್ನ್ ಕೂಡ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಣಮಾಪುರ ಗ್ರಾಮದಲ್ಲಿ ಬಡ ಕುಟುಂಬಕ್ಕೆ ಸಹಾಯದ ಕಾಯಕಲ್ಪ ಬೇಕಿದೆ. ಸುಮಾರು 10 ವರ್ಷಗಳಿಂದ ಕಿಡ್ನಿ ವೈಫಲ್ಯಕ್ಕೆ ತುತ್ತಾಗಿ ಚೇತರಿಕೆಯನ್ನ ಕಾಣದ ಕೂಸು ಒಂದ್ ಕಡೆಯಾದ್ರೆ ಓದಿ ಪೊಲೀಸ್ ಆಗೋ ಕನಸನ್ನ ಹೊತ್ತು ವಾರದಲ್ಲಿ 2 ದಿನ ಶಾಲೆ ಹಾಗೂ ಉಳಿದ ದಿನ ಕೂಲಿ ಕೆಲಸಕ್ಕೆ ಹೋಗಿ ತಂದೆ ತಾಯಿ ಹಾಗೂ ಅನಾರೋಗ್ಯದಿಂದ ಬಳಲ್ತಾ ಇರುವಂತಹ ಸಹೋದರರನ್ನ ಸಾಕ್ತಾ ಇದೆ 9ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಗು. ಇದೀಗ ಈ ಒಂದು ಕುಟುಂಬ ಸಹಾಯದ ನಿರೀಕ್ಷೆಯಲ್ಲಿದೆ. ರಸ್ತೆಗಳಂತೂ ಕಿತ್ತು ಹೋಗಿ ವಾಹನ ಸವಾರರಿಗೆ ಸವಾಲ್ ಹಾಕ್ತಾ ಇದೆ. ಸದಾ ಗುಂಡಿಗಳಿಂದಲೇ ತುಂಬಿರುವಂತಹ ರಸ್ತೆಗಳಲ್ಲಿ ಈಗ ನೀರು ತುಂಬಿಕೊಂಡಿದೆ. ಅದೃಷ್ಟ ಇದ್ದವ ಸೇಫ್ ಆಗಿ ಮನೆ ಸೇರ್ತಾನೆ ಅಂತ ಅನ್ನುವಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾಪಟ್ಟಣದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇದ್ದು ರಸ್ತೆ ಗುಂಡಿ ಹಾಡಿನಲ್ಲಿ ವೈರಲ್ ಆಗ್ತಾ ಇದ್ದಂತೆ ಈಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿ ಗುಂಡಿಗೆ ವಾಹನಗಳು ಇಳಿತಾ ಇದ್ದಂತೆ ಆ ಒಂದು ಶಬ್ದದಿಂದ ರಾತ್ರಿ ಸಮಯದಲ್ಲಿ ನಿದ್ದೆಗೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರಿನಲ್ಲಿ ವಂದೇ ಭಾರತ ಎಕ್ಸ್ಪ್ರೆಸ್ ರೈಲು ಅಧಿಕೃತ ನಿಲುಗಡೆಗೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಇನ್ನು ಮುಂದೆ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ 2 ನಿಮಿಷಗಳ ಕಾಲ ನಿಲುಗಡೆ ಆಗಲಿದೆ ಎಂದಿದ್ದಾರೆ. ಧಾರವಾಡದಿಂದ ತುಮಕೂರಿಗೆ ಬಂದ ರೈಲಿಗೆ ವಿ ಸೋಮಣ್ಣ ಹಸಿರು ನಿಶಾನೆಯನ್ನ ತೋರಿಸಿದ್ದು ಅದೇ ರೈಲಿನಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಈ ವೇಳೆ ವಿ ಸೋಮಣ್ಣಗೆ ಶಾಸಕ ಜೆಬಿ ಜ್ಯೋತಿ ಗಣೇಶ್, ಸುರೇಶ್ ಗೌಡ ಸೇರಿ ಹಲವರು ಸಾಥ್ ನೀಡಿದ್ದಾರೆ. ತುಮಕೂರಿನಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತುಮಕೂರು ಮಧುಗಿರಿ ಎಸಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ನಡೆಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಉಪ ವಿಭಾಗಾಧಿಕಾರಿಗಳು ನ್ಯಾಯಾಲಯದ ಕೇಸ್ಗಳನ್ನು ಪೆಂಡಿಂಗ್ ಉಳಿಸಿಕೊಂಡಿದ್ದಕ್ಕೆ ಎಸಿ ಗೌರವ್ ಕುಮಾರ್ ಶೆಟ್ಟಿಗೆ ಹೆಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀನು ಮನುಷ್ಯನ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಮಧುಗಿರಿ ಎಸಿ ಗೋಟೂರು ಶಿವಪ್ಪಗೂ ಕ್ಲಾಸ್ ತೆಗೆದುಕೊಂಡಿದ್ದು ಮರ್ಯಾದೆ ಕೊಟ್ಟರೆ ಮರ್ಯಾದೆ ತೆಗೆದುಕೊಳ್ಳುವಂತಹ ಯೋಗ್ಯತೆ ಇಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಅಂತ ಹೇಳಿ ಹೋದಾಗ ಕಾಟನ್ ಪೇಟೆಯಲ್ಲಿ ಶರತ್ ಎಂಬಾತನನ್ನ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಮಹಿಳೆಯೊಬ್ಬರಿಗೆ ಮೃತ ಶರತ್ ಬೈದಿದ್ದು ಇದರಿಂದ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಸದ್ಯ ಕೊಲೆ ಕೇಸ್ನಲ್ಲಿ ಆರೋಪಿಗಳಾದ ಶರತ್, ನಿರಂಜನ್, ದೀಪಕ್, ಮನೋಜ್ರನ್ನ ಬಂಧಿಸಿದ್ದಾರೆ.
ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಸೇವಿಸಿ ಶಾಲಾ ಮಕ್ಕಳು ಅಸ್ವಸ್ಥರಾಗಿರುವಂತಹ ಘಟನೆ ಕೊಪ್ಪಳದ ಕುಷ್ಟಗಿ ತಾಲೂಕಿನಲ್ಲಿ ನಡೆದಿದೆ. ಮಧ್ಯಾಹ್ನ ಬಿಸಿ ಊಟ ಸೇವಿಸಿದ ಬಳಿಕ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ದೋಟಿಹಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ವಿಜಯನಗರ ಹೊಸಪೇಟೆ ನಗರದ ಅನಂತಶಯನ ಗುಡಿ ಬಡಾವಣೆಯಲ್ಲಿ ಚರಂಡಿ ನೀರಿಗೆ ಮಗು ಬಿದ್ದು ಸಾವನ್ನಪ್ಪಿರುವ ಘಟನೆ ನಡೆದಿದೆ. 4 ವರ್ಷದ ಜೆ ವಿರಾಟ್ ಮನೆ ಹತ್ತಿರ ಆಟವಾಡ್ತಾ ಇದ್ದಾಗ ಚರಂಡಿ ನೀರಲ್ಲಿ ಬಿದ್ದು ಸಾವಿಗೀಡಾಗಿದ್ದಾನೆ. ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. ಮಗು ಸಾವನ್ನಪ್ಪಿದೆ. ಪ್ರೇಮ ವೈಫಲ್ಯ ಹಿನ್ನೆಲೆ ವಿಷ ಸೇವಿಸಿ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮೈಸೂರು ತಾಲೂಕಿನ ಹಡಜನ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮಧುಸೂದನ್ ಆತ್ಮಹತ್ಯೆಗೆ ಶರಣಾಗಿದ್ದು ವಿಷ ಸೇವನೆ ಮಾಡ್ತಾ ಇರುವಂತಹ ವಿಡಿಯೋವನ್ನ ಮಾಡಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಬಾಗಲಕೋಟೆಯಲ್ಲಿ ಭಾರೀ ಮಳೆಯಿಂದಾಗಿ ಹಳ್ಳದ ನೀರು ರಸ್ತೆಗಳಿಗೆ ನುಗ್ಗಿದೆ. ಜಿಲ್ಲೆಯ ಕರಡಿ ಗ್ರಾಮದಲ್ಲಿ ಶಾಲಾ ಮಕ್ಕಳು ಜಲಾವೃತವಾಗಿರುವ ರಸ್ತೆಯಲ್ಲಿ ಮನೆಗೆ ಹೋಗುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಅಲ್ಲದೆ ಬೈಕ್ ದಾಟಿಸುವುದಕ್ಕೆ ವಾಹನ ಸವಾರರು ಪರದಾಡಿದ್ದು 1.5 ವರ್ಷದಿಂದ ಆಮೆಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದ್ದು ತಾತ್ಕಾಲಿಕ ಮೇಲ್ಸೇತುವೆ ಕಾಮಗಾರಿಯಿಂದಲೇ ಈ ಸಮಸ್ಯೆಯಾಗಿದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿ ರಸ್ತೆಗಳೆಲ್ಲ ಕೆರೆಯಂತಾಗಿವೆ. ಜಿಲ್ಲೆಯ ಅಫ್ಜಲ್ಪುರ ಸೇರಿದಂತೆ ಹಲವೆಡೆ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗಿದೆ. ಇನ್ನು ಈ ವೇಳೆ ಈ ಒಂದು ಮಳೆಗೆ ವಾಹನ ಸವಾರರು ಸೇರಿದಂತೆ ಜನರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ.